ಈ ಕೊಲೆ ಕೇಸ್ ಏನಿದೆ, ಒಬ್ಬ ಸೆಲೆಬ್ರಿಟಿಯಾಗಿ ದರ್ಶನ್ ಬಗ್ಗೆ ನಾನು ಕೂಡ ಗೌರವ ಹೊಂದಿರತಕ್ಕಂಥ, ಆದರೆ ಇದೊಂದು ಅಮಾನುಷವಾದಂಥ ಕೊಲೆ. ಇದರಲ್ಲಿ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದಿಲ್ಲ, ಮತ್ತು ಕಾನೂನು ವ್ಯಾಪ್ತಿ ಏನು ಅಂತೇಳಿ ಇದರಿಂದ ಸಾರ್ವಜನಿಕರಿಗೆ ತೋರಿಸ್ಬೇಕು. ಹೀಗೆ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ ಒಂದು ಸಂದೇಶ ಹೋಗಬೇಕು. ಆ ರೀತಿಯಲ್ಲಿ ಪೊಲೀಸು ಕ್ರಮ ತಗೊಳ್ಬೇಕು. ನಿನ್ನೆ ನಾನು ನಿಮ್ಮ ಮೀಡಿಯಾಗಳಲ್ಲಿ ನೋಡಿದೆ, ಪೊಲೀಸ್ ಸ್ಟೇಷನ್ನಿಗೆ ಶಾಮಿಯಾನ ಹಾಕಿಟ್ಟಿದ್ದಾರೆ. ನಿನ್ನೆವರೆಗೆ ಒಂಥರ ಪಾರದರ್ಶಕವಾಗಿ ನಡೆದಿತ್ತು, ಅರೆಸ್ಟ್ ಮಾಡಿದರು, ಇದೆಲ್ಲ ನಡೆದಿತ್ತು. ನಮಗೂ ಏನೋ ಒಳ್ಳೆಯ ರೀತಿಯಿಂದ ಅದು ಎನ್ಕ್ವೈರಿ ಆಗ್ತದೆ ಅನಿಸಿತ್ತು. ಆ ಬಡಪಾಯಿ ಕೊಲೆ ಆಗಿರ್ತಕ್ಕಂಥ ರೀತಿ ನೋಡಿದ್ರೆ ಅವ್ರನ್ನ ಖಂಡಿತವಾಗೂ ಗಲ್ಲಿಗೇರಿಸ್ಬೇಕು. ಅದರಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಗಲ್ಲು ಶಿಕ್ಷೆ ಆಗಬೇಕು. ಅದಕ್ಕಿಂತ ಕಡಿಮೆ ಯಾವ ಕಾರಣಕ್ಕೂ ಆಗಬಾರ್ದು. ಅದರಿಂದ ಪೊಲೀಸು ಯಾವುದೇ ಕಾರಣಕ್ಕಾಗಿ ಅದರಲ್ಲಿ ಇನ್ನೇನು ಮಾಡುವಂಥದ್ದು ಮತ್ತು ಯಾರೋ ಹಸ್ತಕ್ಷೇಪ ಮಾಡುವಂಥದ್ದು ಇದು ಖಂಡಿತವಾಗೂ ಸರಿಯಿಲ್ಲ. ಸರ್ಕಾರ ಬಿಗಿಯಾಗಿ ನಿಲುವನ್ನು ತಾಳಬೇಕು ಮತ್ತು ಪೊಲೀಸ್ ಎನ್ಕ್ವೈರಿನಲ್ಲಿ ಸರ್ಕಾರದಲ್ಲಿದ್ದವರು ಯಾರು ಹಸ್ತಕ್ಷೇಪ ಮಾಡಬಾರ್ದು. ಅದು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಇರಲಿ, ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನೆಲ್ಲ ನೋಡಿದಂಥವ್ರು. ಇತ್ತೀಚೆಗೆ ದಿವಂಗತರಾದಂಥ ಪುನೀತ್ ರಾಜ್ಕುಮಾರ್ ಎಂಥ ಕೆಲಸ ಮಾಡಿದ್ರು. ಅವರೆಲ್ಲ ಈ ಪ್ರಕರಣಗಳನ್ನು ನೋಡುವಾಗ ಅವರೆಲ್ಲ ದೇವತೆಗಳ ರೀತಿಯಲ್ಲಿ ಜನರಿಗೆ ಕಾಣ್ತಾರೆ. ಅಷ್ಟು ಅವರ ಆ್ಯಕ್ಟರ್ ಅಲ್ದೇ ನಿಜ ಜೀವನದಲ್ಲಿ ಕೂಡ ಅವ್ರು ಮಾಡುವಂಥ ಸಾಮಾಜಿಕ ಕಳಕಳಿ ಇದನ್ನೆಲ್ಲ ನೋಡಿದಾಗ ಇವರೇನು ಭಾಳ ಕ್ರೂರತ್ವ, ಇದು ಮೃಗೀಯ ಗುಣಗಳಿದೆ. ಇದನ್ನು ಯಾವ ಕಾರಣಕ್ಕೂ ಕೂಡ ಸಹಿಸಲಿಕ್ಕೆ ಆಗೋದಿಲ್ಲ. ಸರಿಯಾದಂಥ ಶಿಕ್ಷೆ ಆಗಬೇಕು. ಪೊಲೀಸರು ಇದನ್ನು ಸರಿಯಾದ ರೀತಿ ನಿರ್ವಹಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.